ಯಾವ ಊರಿದು? ಸರಟೂರು, ಹೊನ್ನಾಳಿ ಹತ್ರ ಅಲ್ವಾ? ಯಾವ ಡಿಸ್ಟ್ರಿಕ್ಟ್ ಇದು? ದಾವಣಗೆರೆ ಡಿಸ್ಟ್ರಿಕ್ಟ್ ಅಲ್ವಾ? ನಿಮ್ಮ ಹೆಸರು? ಹನುಮಂತ ಗೌಡ್ರು. ಏನಮ್ಮ ಚೆನ್ನಾಗಿದ್ರಮ್ಮ? ಸರಿ, ಸ್ಟಾರ್ಟ್ ಮಾಡಿದ್ರೆ ಮನೆ? ಓಕೆ. ಇದು ಬೀದಿನ ಇದು? ಇಲ್ಲ, ಅದು ನಮ್ದು. ಇದು ನಿಮ್ಗಿಂತ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ವಿ. ನೀವು ಕೂಡ ಇದೇನಿದು? ಇದು ಬ್ಲಾಕ್ ಮಾಡ್ಬೇಕು. ಇದು ಈ ಕಡೆ ಏನಕ್ಕೆ ಪ್ಲಾನ್ ಏನು ಮಾಡಿದ್ರಿ ಈಗ? ಇಲ್ಲಿ ಡೋರ್ ಬಂದಿದೆಯಲ್ಲ, ವಿಂಡೋ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೆ ಡೋರ್ ಮಾಡೋಗಿಲ್ಲ. ಡೋರ್ ಮಾಡ್ಕೊಂಡ್ರೆ ಹೆಣ್ಮಕ್ಳ ಆರೋಗ್ಯ ಅತಿ ದೊಡ್ಡ ಸಮಸ್ಯೆ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ವಿಂಡೋ ಮಾಡ್ಕೊಳ್ಳಿ. ಇದೆಲ್ಲ ಇದು ಮಾಡ್ಕೊಳ್ಳಿ, ಸಜ್ಜ ಮಾಡ್ಕೊಳ್ಳಿ. ಬೇಕಿದೆ ಅಲ್ಲಿ ಅಲ್ಲಿ, ಇದು ಬೇಡ. ಏನ್ ಹೇಳಿ ಮತ್ತೆ? ಇದೆಲ್ಲ ಎಲ್ಲ ಎಲ್ಲ ಶೇಪ್ನಲ್ಲಿ ಟೋಟಲ್ ಯೂ ಮಾಡ್ಕೊಂಬಿಡಿ. ಬೇಕಾದ್ರೆ ನೀವು ಎಲ್ಲ ಸಾಮಾನು ಇಟ್ಕೊಳಕ್ಕೆಲ್ಲ ಮಾಡ್ಕೊಂಬಿಡೋಣ, ತೊಂದರೆ ಏನಿಲ್ಲ. ಇಲ್ಲೊಂದು ವೆಂಟಿಲೇಟರ್ ತೆಗೀರಿ ಇಲ್ಲಿ, ಓಕೆನಾ? ಫ್ಯಾನ್ ಹಾಕ್ಕೊಳಕ್ಕೆ ಕಿಟಕಿರ್ಲಿ, ತೊಂದರೆ ಇರಲಿ. ಫಸ್ಟ್ ಕ್ಲಾಸ್ ಮೇಲೆ ಒಂದು ವೆಂಟಿಲೇಟರ್ ಮಾಡಿ. ಕ್ಲೋಸ್ ಮಾಡ್ಬೋದು. ಯಾಕೆ? ಕಿಟಕಿ ಇಲ್ಲೇನು ಡೋರ್ ಇಡಲ್ಲ ನಾನು. ಹಾಂ, ಇದು ಮೇನ್ ಡೋರ್ ಇಲ್ಲಿ ಮಾಡಿದ್ವಿ. ಆ ಕಡೆ ಸರಿ ಆಯ್ತು. ಕಿಟಕಿ ಇಟ್ಟಿಡಿದ್ರಾ? ಓಕೆ ಓಕೆ, ತೊಂದರೆ ಏನಿಲ್ಲ. ಮೇನ್ ಡೋರ್ ಎಲ್ಲಿ ಇಟ್ಕೊಂಡ್ರಿ? ಅಲ್ಲೊಂದು ಇಲ್ಲೊಂದು ಕಿಟಕಿ ಬರುತ್ತೆ. ಇದು ಇಟ್ಟಿರೋದೇನು ತೊಂದರೆ ಏನಿಲ್ಲ. ಆದರೆ ಈ ಇದು ಬರುತ್ತಲ್ವಾ, ಡೋರ್ನಲ್ಲಿ ಕಿಟಕಿ ಬರುತ್ತಲ್ವಾ, ಗ್ಲಾಸ್ ಹಾಕ್ತಿರಲ್ವಾ? ಗ್ಲಾಸ್ ಹಾಕ್ತಿರಲ್ವಾ? ನೆನಪಿಟ್ಕೊಳ್ಳಿ, ಗ್ಲಾಸ್ ಹಾಕ್ತಿರಲ್ವಾ? ಇದು ಈ ಕಡೆ ಹಾಕೊಳ್ಳಿ. ಡೋರ್ ಈ ಕಡೆ ಬರ್ಲಿ. ಇದು ಎಷ್ಟಾಗಲ್ಲ, ಎಷ್ಟು ಉದ್ದ ಇರುತ್ತೋ ಒಳಾಯ, ನೆನ್ಪಿಟ್ಕೊಳ್ಳಿ. ಇದು ಕೂಡ ಸೇಮ್ ಬರಬೇಕು. ಅರ್ಥ ಆಯ್ತರ? ಆದರೆ ಈ ಬಾಗಿಲು ಬರೋಲ್ಲ. ಇದು 3 ಇಂಚ್ ಬಿಟ್ಟು ಇಟ್ಕೊಳ್ಳಿ. ಇದು ಬರಲ್ಲ, ಇದು ಬರಲ್ಲ, ಯಾವುದೇ ಕಾರಣಕ್ಕೂ ಬರೋದಿಲ್ಲ, ಸುಳ್ಳು. ಮತ್ತೆ ಇದಿದ್ರೆ ಏನಾಗತ್ತೆ ಅಂತಂದ್ರೆ ಚಂಚಲ, ದುಡ್ಡು ಹಾಳಾಗತ್ತೆ ಸುಮ್ಮನೆ. ಬಾತ್ರೂಮ್ ಟಾಯ್ಲೆಟ್ ಮಾಡ್ಕೊಳ್ಳಿ. ಮತ್ತೆ ಮೇಲೆ ಸಜ್ಜೆ ಹಾಕ್ಸ್ಬೇಡಿ, ಡೈರೆಕ್ಟ್ ಆಗಿ ಇದು ಮಾಡ್ಕೊಂಬಿಡಿ. ಯಾವುದೇ ಕಾರಣಕ್ಕೆ ಸಜ್ಜೆ ಹಾಕ್ಸೋದು ಬೇಡ. ಒಂದು ನಿಮಿಷ ಹೇಳ್ತೀನಿ, ಅದು ಹೇಳ್ಬಿಡ್ತೀನಿ ಅದನ್ನ. ಓಕೆ. ಸಣ್ಣ ಬೆಡ್ರೂಮಾ? ಸಜ್ಜೆ ಅಂದ್ರೆ ಏನ್ ಗೊತ್ತಾ? ಸಾಮಾನು ಹಾಕೊಳಕ್ ಮೇಲೆ ಮಾಡ್ತಾರಲ್ಲ ಮಟ್ಟ, ಅಟ್ಟ ಮಾಡಬೇಡಿ ಇಲ್ಲಿ, ಅಟ್ಟ ಮಾಡಬೇಡಿ. ಇದನ್ನ ಎಲ್ ಶೇಪ್ ನಲ್ಲಿ ಬೇಕಾದ್ರೆ ಇದು ಯಾವುದು ಸಜ್ಜೆ ಹಾಕ್ಸ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಅಟ್ಟ ಇಲ್ಲಿ ಹಾಕ್ಸಕ್ ಬರಲ್ಲ, ಇಲ್ಲಿ ಇಲ್ಲಿ ಎಲ್ಲೂ ಚಾನ್ಸಸ್ ಇಲ್ಲ. ಬನ್ನಿ ಹೇಳ್ತೀನಿ. ಅಟ್ಟ ಹಾಕ್ಸೋದಾದ್ರೆ ಇಲ್ಲ ಹಾಕ್ಸ್ಕೋಬಹುದು ನೀವು, ಇಲ್ಲಿ ಹಾಕ್ಸ್ಕೋಬಹುದು ನೀವು. ಹಾಲು ಇಲ್ಲಿ ಎಷ್ಟು ಬೇಕು ಒಂದು 5 ಅಡಿ ತಗೊಂಡು ಹಿಂಗೆ ಅಟ್ಟ ಹಾಕ್ಸ್ಬೋದು. ಇದೆಲ್ಲ ಹಾಕ್ಸ್ಕೋಬೋದಮ್ಮ ಇಲ್ಲಿ, ಓಕೆನಾ? ಯಾವುದೇ ಕಾರಣಕ್ಕೆ ಇದು ಮಾಡೋದು ಬೇಡ. ಇದ್ರ ಆಪೋಸಿಟ್ನೇ ವಿಂಡೋ ಮಾಡ್ಕೊಳ್ಳಿ. ಡೋರ್ ಬರುತ್ತಲ್ಲ, ಈಗ ಡೋರ್ ಬರುತ್ತಲ್ಲ, ಸಾಧ್ಯವಾದಷ್ಟು ಇದ್ರದ್ದು ಬೆಳೆ ಇರುತ್ತೆ ಹೇಳಿ, ಆಪೋಸಿಟ್ ಇರುತ್ತೆ, ಏನು ತೊಂದರೆ ಏನಿಲ್ಲ. ಈ ಡೋರ್ ಎಷ್ಟಾಗಲ್ಲ ಬರುತ್ತೋ, ಎಷ್ಟು ಉದ್ದ ಬರುತ್ತೋ ಮಾಡ್ಕೊಂಡಿದ್ದೀರಿ. ಓಕೆ, ಸರಿ. ಈಗ ಮಾಡೋದು ಮಾಡಿದಿರಿ. ಈ ಡೋರ್ ಎದುರಿಗೆ ಇದನ್ನು ಚೇಂಜ್ ಮಾಡ್ಕೊಂಬಿಡಿ. ವಿಂಡೋ ಡೋರ್ ಎದುರಿಗೆ ಇದನ್ನ ಸ್ವಲ್ಪ ಇಲ್ಲಿ ಕಟ್ ಮಾಡ್ಕೊಂಡು, ಇಲ್ಲ ಗೋಡೆ ಕಟ್ಕೊಂಡು ಇದನ್ನ ಅಗಲ ಮಾಡ್ಕೊಂಡು ಅದ್ರ ನೇರವಾಗಿ ಮಾಡ್ಕೊಂಬಿಡಿ. ಸರಿನಾ? ಓಕೆ. ಅಟ್ಟ ಹಾಕೋಂಗಿದ್ರೆ ಇಲ್ಲಿ ಹಾಕೊಳ್ಳಿ, ಇಲ್ಲಿ ಫಸ್ಟ್ ಕ್ಲಾಸ್ ಹಾಕೊಳ್ಳಿ, ತೊಂದರೆ ಏನಿಲ್ಲ. ಇಲ್ಲಿ ಮುಂದೆ ಜಾಗ, ಆ ಗೋಡೆಯಿಂದ ಆ ಗೋಡೆನ ಸೇರಿಸಿ ಮಾಡಿ ಅಟ್ಟ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಮಾಡಿ 5 ಅಡಿ ಮಾಡಿ, ತೊಂದರೆ ಏನಿಲ್ಲ. ಅದಲ್ಲ, ನಿಮಗೆ ಹೆಲ್ಪ್ ಆಗಿದ್ರೆ 5 ಅಡಿವರೆಗೂ ಮಾಡಿ, ತೊಂದರೆ ಏನಿಲ್ಲ. 5 ಅಡಿ ಫುಲ್ ಮಾಡ್ಕೊಳ್ಳಿ, ಎಲ್ಲ ಸಾಮಾನು ಇಟ್ಕೊಳಕ್ಕೆ ಮಾಡ್ಕೋಬಹುದು, ಏನು ತೊಂದರೆ ಏನಿಲ್ವಲ್ಲ. ಚೆನ್ನಾಗಿದೆ. ಬಟ್ ಆದ್ರೆ ನೋಡಿ, ಇಲ್ಲ ಹೈಟ್ ಮಾಡ್ಕೊಳ್ಳಿ. ಈ ಕಡೆ ನೀರು ಹಾಕಿದ್ರೆ ಕಂಪ್ಲೀಟ್ ಆ ಮೂಲೆಗೆ ನೀರು ಹೋಗಿ ಮಾಡ್ಕೊಳ್ಳಿ. ಪೂಜೆ ಎಲ್ಲಿ ಮಾಡಿದಿರಿ? ಪೂಜೆ ಬೇಡ, ಅಲ್ಲೂ ಬೇಡ. ಇದನ್ನ ಕೆಲಸ ಮಾಡಿ, ಪೂಜೆನ ಇಲ್ಲೊಂದು ಸಣ್ಣದು ಮಂಟಪನ ಏನಾದ್ರು ಮಾಡ್ಕೊಂಬಿಡಿ. ಇಲ್ಲಿ ಮಂಟಪ ಇಟ್ಕೊಂಡು ಮಾಡ್ಕೊಂಬಿಡಿ, ಕ್ಲೋಸ್ ಮಾಡ್ಬಿಡಿ. ವೆಂಟಿಲೇಟರ್ ಇಟ್ಕೊಂಬಿಡಿ, ವೆಂಟಿಲೇಟರ್ ಇಟ್ಕೊಳ್ಳಿ, ಇಲ್ಲೊಂದು ಪೂಜೆ ಮಾಡ್ಕೊಂಬಿಡಿ. ಸರಿನಾ? ಇಲ್ಲ ಬೇಡ, ಇಲ್ಲಿರ್ಲಿ. ಆ ಮೂಲೆಗೆಲ್ಲ ಬೇಡ, ಇಲ್ಲೂ ಮಾಡ್ಬೋದು, ತೊಂದರೆ ಏನಿಲ್ಲ. ಇಲ್ಲೊಂದು 3 ಅಡಿ ತಗೊಂಡು
ಇಲ್ಲಿ ಮಾಡ್ಕೊಂಡು ಇಲ್ಲ ವೆಂಟಿಲೇಟರ್ ಮಾಡ್ಕೊಳ್ಳಿ, ಇದನ್ನ ಸ್ವಲ್ಪ ಕಿಟಕಿ ಸರಿಸಿ, ಇಲ್ಲಿ ಕಿಟಕಿ ಸೇರಿಸ್ಕೊಂಡು ಇನ್ನೊಂದು 3 ಅಡಿ ಮಾಡ್ಕೊಂಡು ಇಲ್ಲಿ ವೆಂಟಿಲೇಟರ್ ಮಾಡ್ಕೋಬಹುದು, ತೊಂದರೆ ಏನಿಲ್ಲ. ಆದ್ರೆ ಸಿಂಕ್ ನ ಇದಕ್ಕೆ ಟಚ್ ಮಾಡಬೇಡಿ. ಕೈ ತೊಳ್ಕೊಳ್ತೀವಲ್ವಾ, ಅದನ್ನ ಒಂದು 2 ಇಂಚ್ ಆದ್ರೂ ಗ್ಯಾಪ್ ಇರಲಿ. ಇದ್ರ ಪಕ್ಕದಲ್ಲೇ ಮಾಡ್ಕೊಮ್ಮ, ಇದ್ರ ಪಕ್ಕದಲ್ಲೇ ಮಾಡ್ಕೋ, ಆದ್ರೆ ಇದ್ರ ಟಚ್ ಮಾಡಬೇಡಿ. ಇದಕ್ಕೆ ಸಪರೇಟ್ ವಾಲ್ ಕಟ್ಕೊಂಡ್ಬಿಡಿ ಇದಕ್ಕೆ, ಸರಿನಾ? ಆದ್ರೆ ಇದು ನೆನಪಿಟ್ಕೊಳ್ಳಿ, ಒಂದು ಇದೆಲ್ಲ ಟೋಟಲ್ ಈ ಮಾಸ್ಟರ್ ಬೆಡ್ ಅಲ್ವಾ ಇದು, ಮಾಸ್ಟರ್ ಬೆಡ್ ಎಲ್ಲದಕ್ಕಿಂತ ಒಂದು 3 ಇಂಚ್ ಹೈಟ್ ಇರಲಿ. ಇದು ಟೋಟಲ್ ನೀರ್ ಹಾಕಿದ್ರೆ ಈ ಕಡೆ ಹೋಗ್ಬೇಕು, ನನಗೆ ಇಲ್ಲಿಂದ ಇಳಿಬೇಕು, ನಾನು ಅಲ್ಲಿಂದ ಇಳಿಬಾರ್ದು ಯಾವುದೇ ಕಾರಣಕ್ಕೂ, ನೆನ್ಪಿಟ್ಕೊಂಡ್ಬಿಡಿ. ಇದು ಅದು ಎಲ್ಲ ಒಂದೇ ಲೆವೆಲ್ ಮಾಡ್ಕೊಳ್ಳಿ. ಬೇಕಿದ್ರೆ ಇದನ್ನ 1 ಇಂಚ್ ಡೌನ್ ಮಾಡ್ಕೊಂಡು ನಿಂಗೆ ನೀರು ಹೋಗಿ ಮಾಡ್ಕೊಳ್ಳಿ ಎಲ್ಲ. ಮತ್ತೆ ಈ ಕಡೆ ಹೋಗಿ ಮಾಡ್ಕೋಬೇಡಿ, ಈ ಕಡೆ ಹೋಗಿದ್ರೆ ಕಿತ್ತಾಡ್ತೀವಿ, ಈ ಕಡೆ ಹೋದ್ರೆ ನೆಮ್ಮದಿಯಾಗಿರ್ತೀವಿ. ಆಯ್ತಾ? ಯಾವ್ದ್ಯಾವ್ದಕ್ಕೂ ಮಾಡೋದು ಬೇಡ. ಸರಿ, ಒಂದು. ಎರಡನೇದು ಇಲ್ಲೇನಿದು, ಎಷ್ಟಿದೆ ಜಾಗ ನಮ್ದಿದು? 6 ಅಡಿ ಜಾಗ ಇದೆಯಾ? 6 ಅಡಿ ಕ್ಲೀನ್ ಮಾಡ್ಕೊಂಡು ನೀರು ಆ ಕಡೆಯಿಂದ ಈ ಕಡೆ ನೀರು ಹೋಗಿ ಮಾಡ್ಕೊಳ್ಳಿ. ಕ್ಲೀನ್ ಮಾಡ್ಕೊಂಬಿಡಿ, ಏನೇನು ಹಾಕ್ಬಿಡಿ ಇಲ್ಲಿ. ಈ ಮರಳನ್ನ ಅರ್ಧದವರೆಗೂ ದಬ್ಬಿಸಿ, ಇದನ್ನೆಲ್ಲ ಅರ್ಧದವರೆಗೂ ಇದನ್ನ ಫಸ್ಟ್ ತಗೊಂಡ್ ಕಡೆ ದಬ್ಬಿ ಇದನ್ನ, ಸರಿನಾ? ಅಲ್ಲಿ 6 ಅಡಿವರೆಗೆ ಏನ್ ಜಾಗ ಇದೆ, ಕಲ್ಲರಾಶಿ ಏನ್ ಇರಬಾರ್ದು ನಮ್ದು, ಅವ್ರ ಜಾಗಕ್ಕೆ ಹಾಕ್ಸ್ಕೊಂಡ್ಬಿಡಿ. ಬೇಕಾದ್ರೆ ನಮ್ ಜಾಗದಲ್ಲಿ ಏನು ಇರಬಾರ್ದು. ಅಲ್ಲಿಂದ ಟೋಟಲ್ ನೀರು, ಮಳೆ ನೀರು ಬಂದ್ರು ಕೂಡ ಹಿಂಗ್ ಹೋಗ್ಬೇಕು. ನನಗೆ ಸ್ವಲ್ಪ ಲಾಜಿಕ್ ನೆನಪಿರ್ಲಿ, ಅದು ಹೇಳ್ತಾ ಇದ್ದೀನಿ. ಪದೇ ಪದೇ 2ನೇ ವಿಸಿಟ್ ಅಲ್ವಾ ಇದು, ಪದೇ ಪದೇ ಹೇಳ್ತಾ ಇದ್ದೀನಿ. ಇದನ್ನ ಫಸ್ಟ್ ಅರ್ಧ ಮರಳನ್ನ ದಬ್ಸಿ, ಹಿಂದಕ್ಕೆ ದಬ್ಸಿ. ಇದನ್ನ ಎಷ್ಟೋ ಕೆಲಸ ನಡೀತೆ, ಇಲ್ಲ ಅಂತಂದ್ರೆ ದುಡ್ಡು ಟೈಟ್ ಆಗುತ್ತೆ ನಿಮ್ಗೆ. ಮಾಡಮ್ಮ, ಇಲ್ಲಿ ಮಾಡಮ್ಮ, ಇಲ್ಲಿ ಮಾಡಿ, ಇಲ್ಲಿ ತೊಂದ್ರೆ ಏನಿದೆ? ಅಲ್ಲ, ಇಲ್ಲಿ ಇಲ್ಲಿ ಜಾಗ ಅಲ್ಲಿವರೆಗೂ ಇದೆಯಲ್ಲ ನಮ್ದು, ಇಲ್ಲಿ ಮಾಡಿ. ಇಲ್ಲಿ ಇನ್ನೊಂದು ಮನೆ ಕಟ್ಟಿದ್ರೆ ಅಂತ ಒಂದ್ ಕೆಲಸ ಮಾಡಿ, ಇನ್ನೊಂದು ಮನೆ ಕಟ್ಟ ಐಡಿಯಾ ಇದ್ರೆ ಇಲ್ಲಿ ಮಾಡ್ಕೊಳ್ಳಿ, ಇಲ್ಲಿ ಮಾಡ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಆಮೇಲೆ ಮುಂದಿನ ಮಾಡೋಣ ಅಂತ ಇದನ್ನೆಲ್ಲ ಕ್ಲಿಯರ್ ಮಾಡಿ ಫಸ್ಟ್. ಇದನ್ನ ಇಲ್ಲಿ ಇದು ಕ್ಲಿಯರ್ ಮಾಡ್ಲಿದ್ರೆ ಏನಾಗುತ್ತೆ ಅಂದ್ರೆ, ಬಾಂಬ ಈ ಕಡೆ ದುಡ್ಡು ಸಮಸ್ಯೆ ಆಗುತ್ತೆ ನಿಮ್ಗೆ ಕಟ್ಟೋದಕ್ಕೆ. ನಿಮ್ಗೆ ಏನಾಗುತ್ತೆ, ಯಾರು ಕೊಡೋರು ಕೂಡ ಕೊಡೋದಿಲ್ಲ ನಿಮ್ಗೆ, ಸ್ಟಾಪ್ ಆಗುತ್ತೆ ನೋಡಿ. ಅನಿಸ್ತಾ ಇದೆ ನಿಮ್ಗೆ? ಅನಿಸ್ತಾ ಇದೆಯಲ್ಲ ನಿಮ್ಗೆ? ಫಸ್ಟ್ ತೆಗೀರಿ, ಇದನ್ನ ತೆಗೆದ್ರೆ ಸಾಂಗವಾಗಿ ನಡೆದೋಗುತ್ತೆ ನಿಮ್ದು. ಈ ಕಲ್ಲು ಇವೆಲ್ಲ ಇದವಲ್ಲ, ಎಲ್ಲ ದಬ್ಬಿ ಆ ಕಡೆ ಹಾಕಿ. ಹಿಂದೆ ಎಲ್ಲಿ ಜಾಗ ನಮ್ದು? ಇಲ್ಲಿ ಜಾಗ ಇಷ್ಟೆಲ್ಲ ಸಾಕು, ಅಷ್ಟೇ ಸಾಕು, ಅಷ್ಟೇ ಸಾಕು. ಒಂದೊಂದು ಅಡಿ ಜಾಗ ಸಿಗುತ್ತೆ ನಮ್ಗೆ, ಸಾಕಲ್ಲ. 90 ಡಿಗ್ರಿ ಮಾಡ್ಕೊಂಡು ಅಲ್ಲಿ 1.5 ಅಡಿ ಬಂದ್ರೆ ಇಲ್ಲಿ 1.5 ಅಡಿ ಬಂದು ಕಾಂಪೌಂಡ್ ಹಾಕ್ಬೇಕಾದ್ರೆ ಮಾತಾಡೋಣ ಅಂತ ಅಲ್ವಾ? ಈಗ ಏನು ಸದ್ಯಕ್ಕೆ ಏನು ತಲೆ ಕೆಡ್ಸ್ಕೊಳೋದು ಬೇಡ. ಸ್ಟೇರ್ ಕೇಸ್ ಎಲ್ಲಿ ಮಾಡಿದಿರಿ? ಸ್ಟೇರ್ ಕೇಸ್ ಹೇಳ್ತೀನಿ ಬನ್ನಿ. ಇಲ್ಲಿ ಮಾಡ್ಕೊಂಡು ಸ್ವಲ್ಪ ಇದು ಮಾಡ್ಕೊಂಡ್ರೆ ತೊಂದರೆ ಇರ್ತಿರ್ಲಿಲ್ಲ. ಈಗ ಅಲ್ಲಿ ಮಾಡ್ಕೊಂಡಿದ್ದೀರಿ, ಅಲ್ವಾ? ಈಗ ಮಾಡ್ಕೊಂಡ್ಬಿಟ್ಟಿದ್ದೀರಿ, ಇರ್ಲಿ. ಆದ್ರೆ ಹೀಗತ್ತಿ ಹಿಂಗೋಗಿ ಹಿಂಗ್ ಬರ್ಲಿ, ಇಲ್ಲ ಹೀಗತ್ತಿ ಹಿಂಗೋಗಿ ಹಿಂಗ್ ಬರ್ಲಿ. ಸ್ಟೇರ್ ಕೇಸು ಅರ್ಧದಿಂದ, ಮನೆಯ ಅರ್ಧದಿಂದ ಹತ್ತಾರೆ, ಹಿಂಗ ಹತ್ತಿ ಹಿಂಗ್ ಹೋಗ್ತಾರೆ, ಹಿಂಗೆ, ಸರಿನಾ? ಅವಾಗ ಏನ್ ಮಾಡ್ತಾರಂದ್ರೆ 6 ಅಡಿಗೆ ಪಿಲ್ಲರ್ ಹಾಕೊಳ್ತಾರೆ, ಇಲ್ಲೊಂದು ಪಿಲ್ಲರ್ ಹಾಕೊಳ್ತಾರೆ. ಮತ್ತೆ ಅದ್ರ ಸರಿಗೆ ಸಜ್ಜೆ ಹಂಗ ಬರುತ್ತೆ ಮುಂದಕ್ಕೆ. 6 ಅಡಿ ಸಜ್ಜೆ ಬಂದ್ಬಿಡ್ಲಿ ಅಲ್ಲಿಗೆ. ಈ ಮನೆ ನೇರಕ್ಕೆ ಒಂದು ಪಿಲ್ಲರ್ ಬಂದ್ಬಿಟ್ಟು ಸಜ್ಜೆ ಬಂದ್ಬಿಡ್ಲಿ, ಸರಿನಾ? ಸಜ್ಜೆ ಹಂಗೆ ಅಲ್ಲಿ ಮನೆ ತಲೆ ತಗುತ್ತಲ್ವಾ, ಅಲ್ಲಿವರೆಗೂ ಸಜ್ಜೆ ಎಳಿತಾರೆ ಅಷ್ಟೇನೆ. ಅಲ್ಲಲ್ಲ, ಇಲ್ಲಿ ಬೈಕು ಏನು ಬಂದ್ರು ಬರ್ತವೆ, ಅಂದ್ರೆ ಏನಿಲ್ಲ. ಇದನ್ನ ಏನ್ ಮಾಡ್ಬೋದು ಅಂದ್ರೆ, ಈಗ ಬಂದಿರ್ತಲ್ವಾ, ಇಲ್ಲಿ ಸ್ಟೋರ್ ಏನಾದ್ರು ಬೇಕಾದ್ರೆ ಹಾಕೋಬಹುದು. ಬಾತ್ರೂಮ್ ಟಾಯ್ಲೆಟ್ ಏನು ಮಾಡ್ಬೇಡಿ ಇಲ್ಲಿ. ಸುಮ್ನೆ ಹಂಗ ಫ್ರೀ ಬಿಟ್ಬಿಡಿ. ಇದೆಲ್ಲ ಮಾಡಿದ್ಮೇಲೆ, ಸಜ್ಜೆ ಹಾಕಿದ ಮೇಲೆ ಇದಕ್ಕಿಂತ ಇದು ಹೈಟ್ ಇರಬೇಕು, ನೆನ್ಪಿಟ್ಕೊಳ್ಳಿ. ಇದನ್ನ ಮಾಡ್ಬೇಡ್ರಿ. ಮತ್ತೆ ಇದಕ್ಕೆಲ್ಲ ಅದಕ್ಕಿಂತ ಒಂದು 3 ಇಂಚು ಫುಲ್ ಹೈಟ್ ಮಾಡಿಬಿಡಿ. ನೀರು ಆ ಕಡೆ ಹಾಕಿದ್ರೆ ಈ ಕಡೆ ಹೋಗಿ ಮಾಡಿ, ಸರಿನಾ? ಫಸ್ಟ್ ಕ್ಲಾಸ್ ಆಗತ್ತೆ.